ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಬೆಳಗ್ಗಿನ ಶುಭೋದಯಗಳು ಗೈಸ್. ಮಾರ್ನಿಂಗ್ ಬೇಗ ಇದ್ದು ನನ್ನ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಹೋದರು. ನನ್ನ ರೋಟೀನ್ಸ್ ಎಲ್ಲ ಮುಗಿಸಿ ಇವಾಗ ತಿಂಡಿಗೆ ರೆಡಿ ಮಾಡಬೇಕು. ನಮ್ಮ ಮನೇಲಿ ಇವತ್ತು ತಿಂಡಿ ಚಿತ್ರಾನ್ನ ಮಾಡಿ ತಿನ್ಕೊಂಡು ಬಾಕ್ಸಿಗೆ ತೊಗೊಂಡು ಹೋಗಬೇಕು. ಮತ್ತೇನಪ್ಪ ಅಂದರೆ ಇಲ್ಲ, ಅವರು ಎಲ್ಲ ಮತ್ತೆ ಹೋದರು ಅವ್ರ ಮನೆಗಳಿಗೆ. ಏನಾರು ಇಬ್ಬರೇ ಬಂದಿದ್ದಲ್ಲ, ಸಿದ್ದರಾಜ ಪುಟ್ಮಲ್ಲು ಹೋದ್ರು ವಾಪಸ್. ಮಾರ್ನಿಂಗ್ ಬೇಗ ಹೋದ್ರು, ಲೇಟ್ ಆಗುತ್ತೆ ಅಂದ್ಬಿಟ್ಟು. ಸೊ ಇವಾಗ ನಾನು ಫ್ರೆಶ್ ಅಪ್ ಆಗಿ ತಿಂಡಿ ರೆಡಿ ಮಾಡಿಕೊಂಡು ತಿಂದು ಹೊರಡಬೇಕು. ಮತ್ತು ಸ್ವಲ್ಪ ಕೆಲಸ ಇದೆ ಇವತ್ತು. ಸೊ ಸಿಗುವ ಗೈಸ್. ಮನೆಯಿಂದ ಹೊರಟು ಐ ಗೋಯಿಂಗ್ ಟು ಲೈಬ್ರರಿ. ಸೊ ನಮ್ಮ ಗಾಡಿಗೆ ನಿನ್ನೆ ರಗ್ಗನ್ನು ಒಚ್ಚಿದ್ದು. ಸೊ ಇವಾಗ ತೆಗೆದು ಸದ್ಯಕ್ಕಿಲ್ಲಿರಲಿ, ಆಲ್ರೆಡಿ ಟೈಮ್ ಆಗಿದೆ. ಗೈಸ್, ಏನಪ್ಪ ಅಪ್ಡೇಟ್ ಅಂದರೆ ಇವತ್ತಿಗೆ ನಮ್ಮ ಹೊಸ ಬಿಸ್ನೆಸ್ ಪ್ಲಾನ್ ಏನಿತ್ತು ಅದರಲ್ಲಿ ಸ್ವಲ್ಪ ಅಲ್ಲ, ಜಾಸ್ತಿನೇ ತುಂಬ ಒಂದು ಬಿಗ್ ಚೇಂಜಸ್ ಆಗಿದೆ. ಏನಪ್ಪ ಚೇಂಜಸ್ ಅಂದರೆ ಪಾರ್ಟ್ನರ್ಸ್ ಅಂತ ಹೇಳ್ತಾ ಇದ್ನಲ್ಲ, ಪಾರ್ಟ್ನರ್ ಮಾಡ್ಕೊಂಡು ಮಾಡ್ತೀವಿ ಅಂತ. ಅದು ಈಗ ಸದ್ಯಕ್ಕೆ ಯಾವ ಪಾರ್ಟ್ನರು ಬೇಡ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಯಾಕಪ್ಪ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಫಸ್ಟ್ ಆಫ್ ಆಲ್ ಏನಾದರೂ ಒಂದು ನಾವು ಲೈಫಲ್ಲಿ ಮಾಡ್ತಾ ಇದ್ದೀವಿ ಅಂದರೆ, ಯಾರನ್ನೂ ನಂಬ್ಕೊಂಡಾಗಲಿ, ಯಾರನ್ನೂ ನೆಚ್ಕೊಂಡಾಗಲಿ, ಯಾರನ್ನೋ ಕೇಳಿಬಿಟ್ಟಾಗಲಿ ಮಾಡ್ತೀರಾ ನನ್ನ ಜೊತೆ ಸೇರಿಕೊಂಡು ಅಂತ ಇನ್ವೈಟ್ ಮಾಡೋದಾಗಲಿ ಮಾಡೋಕ್ಕೆ ಹೋಗ್ಬಾರ್ದು ಅನ್ನೋದೊಂದು ಗೊತ್ತಾಯಿತು. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಲೋನ್ ತೊಗೊಂಡಾದರೂ ಪರವಾಗಿಲ್ಲ, ನಾವೇ ಮಾಡಬೇಕು ಹೊರತು ಇನ್ನೊಬ್ಬರನ್ನ ಕರೆಯೋದಾಗಲಿ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಅದು ಪ್ರಾಬ್ಲಮ್ಮೆ, ಇವತ್ತಿಗಲ್ದಿದ್ರೆ ಮುಂದಕ್ಕೂ ಪ್ರಾಬ್ಲಮ್ಮೆ. ಈ ವಿಷಯ ಏನಕ್ಕೆ ಬಂತಂದರೆ, ನನ್ನ ಬಿಸ್ನೆಸ್ಸಲ್ಲಿ ಈಗ ಆಗಿರೋದು ಅದೇ ಪ್ರಾಬ್ಲಮ್ಮೆ. ಸೊ ಈಗ ಯಾರು ಪಾರ್ಟ್ನರ್ಸ್ ಅನ್ಕೊತಾ ಇದ್ರು, ನಾನು ಅವ್ರ ಹೆಸರು ಮೆನ್ಷನ್ ಮಾಡೋದು ಹಿಂಗೆ ಗೊತ್ತಾಗುತ್ತೆ ಅಂದ್ಕೊತೀನಿ. ಅವ್ರೀಗ ಅವರೇ ಆದ ಲೈಫಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ. ಅದರಿಂದ ನಾನು ನಮ್ಮ ಮದರ್ ಹೆಸರಲ್ಲಿ, ನಮ್ಮ ತಾಯಿ ಹೆಸರಲ್ಲೇ ರಿಜಿಸ್ಟ್ರೇಷನ್ ಇನ್ ಕೇಸ್ ಹಿಂಗೆ ರಿಜಿಸ್ಟ್ರೇಷನ್ಸ್ ಎಲ್ಲ ನಮ್ಮ ತಾಯಿ ಹೆಸರಲ್ಲೇ ಮಾಡಬೇಕು ಅಂದ್ಕೊಂಡು ಎಲ್ಲ. ಬೇರೆ ಏನು ಯಾರೂ ಬೇಕಿಲ್ಲ, ಏನೇ ರಿಸ್ಕ್ ಬಂದರೆ ನಾವೇ ಓನ್ ರಿಸ್ಕ್ ಮಾಡೋಣ. ಇದು ಯಾವ ಬಿಸ್ನೆಸ್ ಬಗ್ಗೆ ಹೇಳ್ತಿದ್ದೀನಿ ಅಂದರೆ, ಒಂದು ಜಾನ್ 15 ಮೇಲೆ, ಜಾನ್ 15 ಮೇಲೇ ಎಕ್ಸಾಮ್ಸ್ ಮುಗಿದಾದ್ಮೇಲೆ ಸ್ಟಾರ್ಟ್ ಮಾಡ್ಕೊಂಡು ಮಾಡೋಣ ಪ್ಲಾನು ಅಂತ ಅಂದ್ಕೊಂಡಿದ್ದೆ. ನಾನು ಮತ್ತು ಇನ್ನೊಂದಿದ್ದು ಅವ್ರ ಜೊತೆಲಿ. ಸೊ ಅದು ಈಗ ಸದ್ಯಕ್ಕೆ ಚೇಂಜಸ್ ಆಗಿದೆ ಗೈಸ್. ಅದಕ್ಕೆ ಇವಾಗ ಬಿಸ್ನೆಸ್ ಪ್ಲಾನು ಒಂದು 50% ಜಾಸ್ತಿನೇ ಚೇಂಜ್ ಆಗಿದೆ. ಇದೊಂಥರ ಹೆಂಗಾಯ್ತು ಅಂದರೆ, ಫಸ್ಟ್ ಇನ್ವೆಸ್ಟರ್ ಹುಡ್ಕೊಂಡಾಯ್ತು, ಇನ್ವೆಸ್ಟರ್ ಬೇಡ ನಾವೇ ಮಾಡ್ಕೊಳ್ಳೋಣ ಅಂತ ಪಾರ್ಟ್ನರಲ್ಲಿ ಆಯಿತು. ಈಗ ಪಾರ್ಟ್ನರು ಬೇಡ, ನಾನೇ ಓನಾಗಿ ಬಿಸ್ನೆಸ್ ನಡ್ಕೊಂಡು ಹೋಗೋದು ನಾವೇ. ಹೆಸರಲ್ಲೆಲ್ಲ ನಮ್ಮ ಮದರ್ ಹೆಸರಲ್ಲಿ ರಿಜಿಸ್ಟ್ರೇಷನ್ಸ್ ಎಲ್ಲ ಮಾಡಬೇಕು. ಅವ್ರ ಹೆಸರೆಲ್ಲ ಮಾಡಿಕೊಂಡು ಬಿಸ್ನೆಸ್ ಸೆಟಪ್ ಎಲ್ಲ ನಾನು ಮಾಡೋದು. ರಿಜಿಸ್ಟ್ರೇಷನ್ಸ್ ಲೀಗಲ್ ಏನಿಲ್ಲ, ಅವ್ರದ್ದು ಸಿಗ್ನೇಚರ್ಸ್ ಎಲ್ಲ ನಡೆಸೋದು ಮಾತ್ರ ನಾವು ಪ್ಲಾನ್ ಹಾಕ್ಕೊಂಡಿದ್ದೀವಿ.
ಅದಕ್ಕೆ ಸ್ವಲ್ಪ ಜನ ಸ್ಟಾಫ್ನ ಇಟ್ಟು ಮಾಡೋದು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ನೋಡುವ, ಇನ್ನು ಒಂದೊಂದೇ ಸೆಟಪ್ಪು ಎಲ್ಲ ಸ್ಟಾರ್ಟ್ ಮಾಡ್ತಿದ್ದಂಗೆ ಒಂದೊಂದೇ ಸ್ವಲ್ಪ ಗ್ರಿಪ್ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇದು ಬಿಸ್ನೆಸ್ನ ಅಪ್ಡೇಟ್ಸ್ ಆಗಿದೆ. ಸೊ ಈಗ ನಮ್ಮ ಮಾವರ ಮನೆಯಿಂದ ಓಡ್ತಾ ಇದ್ದೀನಿ ಮನೆಗೆ. ಏನಕ್ಕಪ್ಪ ಇಲ್ಲಿಗೆ ಬಂದಿದ್ದು ಅಂದರೆ, ನಮ್ಮ ಅಜ್ಜಿ ಫೋನು ಬ್ಯಾಟ್ರಿ ಡೆಡ್ ಆಗಿತ್ತು. ನಮ್ಮ ಚಿಕ್ಕ ಮಾವ ಅವರು ತಂದು ಕೊಟ್ಟಿದ್ದು ಅವ್ರ ಆಫೀಸಲ್ಲಿ ಇಟ್ಟಿದ್ರು. ಸೊ ನಾನು ಹಂಗೆ ಬರ್ತಾ ನಮ್ಮ ಅಜ್ಜಿ ನೋಡ್ಕೊಂಡು ಹೋಗ್ಬೇಕಾಗಿತ್ತಲ್ಲ, ನೋಡ್ಕೊಂಡು ಹೋಗೋಣ ಅಂದ್ಕೊಂಡು ನಾನು ಹೋಗ್ತೀನಿ ಅಂತ ಹೇಳಿದ್ದೆ. ಸೊ ನಾವು ಫೋನ್ ಮಾಡಿ ಹಂಗೆ ಬ್ಯಾಟ್ರಿ ತೊಗೊಂಡೋಗಿ ಹಾಕ್ಬಿಡು, ಫೋನು ಡೆಡ್ ಆಗಿದೆ ಅಂತ ಹೇಳಿದ್ರು. ಸೊ ಕಲೆಕ್ಟ್ ಮಾಡಿಕೊಂಡು ತೊಗೊಂಡು ಬಂದು ಇವಾಗ ಬ್ಯಾಟ್ರಿ ಹಾಕಿ ಅಂಡ್ ಡಿನ್ನರ್ ಕೂಡ ಇಲ್ಲೇ ಮಾಡಿಕೊಂಡು ಈಗ ಮನೆಗೆ ರಿಟರ್ನ್ ಹೋಗ್ತಾ ಇದ್ದೀನಿ ಗೈಸ್. ಆಲ್ರೆಡಿ 9:30 ಆಗಿದೆ. ಮನೆಗೆ ಹೋಗಿ ಇನ್ನು ಸ್ಟಡಿ ಮಾಡೋದಿದೆ. ಒಂಥರ ಅಡಿಕ್ಷನ್ ಆಗಿಬಿಟ್ಟಿದೆ ಸ್ಟಡಿ ಅನ್ನೋದು ಇವಾಗ. ಯಾಕಂದರೆ ನಾವು ಇಷ್ಟು ಏನೇ ಆಗಲಿ ಒಂದೊಂದು ಜಾಸ್ತಿ ಕನ್ಸಿಸ್ಟೆನ್ಸಿಯಿಂದ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ, ಅವಾಗ ಅದು ಅಡಿಕ್ಷನ್ ಆಗುತ್ತೆ. ಯೂಟ್ಯೂಬ್ ನನಗೆ ಥರ ಅಡಿಕ್ಷನ್ ಆದಂಗೆ ಸ್ಟಡಿ ಕೂಡ ಫಸ್ಟ್ ಅಡಿಕ್ಷನ್, ಆಮೇಲೆ ಯೂಟ್ಯೂಬ್. ಏನೇ ಒಂದಾಗಲಿ ಒಂದು ಬಿಸ್ನೆಸ್ ಮಾಡಿ, ಒಂದು ಎಜುಕೇಷನ್ ಮಾಡಿ, ಒಂದು ಕನ್ಸಿಸ್ಟೆನ್ಸಿ ಇಟ್ಕೊಂಡು ಮಾಡಿ ಅಷ್ಟೇ. ಈಗಿನ ಯಂಗ್ಸ್ಟರ್ಸ್ ಹುಡುಗರು ನಾನು ಹೇಳೋದು ಏನಪ್ಪ ಅಂದರೆ, ಈ 16 ವಯಸ್ಸಿಂದ ಒಂದು 25 ವರ್ಷ ಇದೆಯಲ್ಲ, ಆ ವಯಸ್ಸಲ್ಲಿ ದಯವಿಟ್ಟು ಲವ್, ಹುಡುಗಿ, ಅಟ್ರ್ಯಾಕ್ಷನ್ನು, ಕ್ರಶ್ಶು ಇದನ್ನೆಲ್ಲ ದಯವಿಟ್ಟು ಸೈಡ್ಗಿಟ್ಟು ನಿಮ್ಮ ಸ್ಟಡೀಸ್, ನಾಲೆಡ್ಜು, ಸ್ಕಿಲ್ಸು ಮತ್ತು ಹೊಸದೇನಾದರೂ ತಿಳ್ಕೊಳ್ಳೋದ್ರ ಬಗ್ಗೆ ಫೋಕಸ್ ಮಾಡಿಬಿಟ್ರೆ, ನೀವು ಈ 25-26 ವರ್ಷ ಆದಮೇಲೆ ಮನಿ ಅನ್ನೋದಕ್ಕೆ, ದುಡ್ಡಿಗೋಸ್ಕರ ಎಲ್ಲರೂ ಮಾಡೋದು ಅದಕ್ಕೇನೆ, ಮನಿಗೋಸ್ಕರನೇ ಕೆಲಸ ಮಾಡೋದು. ಆ ಮನಿಗೋಸ್ಕರ ಹೊರಗಡೆ ಹೋಗಿ ಕೆಲಸ ಮಾಡೋ ಅಂಥ ಅವಶ್ಯಕತೆ ನಿಜವಾಗ್ಲೂ ಬರೋಲ್ಲ. ನಿಮ್ಮದೇ ಆದ ಒಂದು ಬಿಸ್ನೆಸ್ ಮಾಡ್ಕೊಂಡು ಓಡಾಡ್ಬೋದು ನಿಜವಾಗ್ಲೂ. ಆ ಟೈಮಲ್ಲಿ ನೀವು ಇಷ್ಟೊಂದು ಮಾರ್ನಿಂಗ್ 9 to 6 ಮಾಡೋದಾಗಿರ್ಬೋದು, ಇಲ್ಲ ಅವ್ರಿಗೆ ಏನೋ ಒಂದು ಎಕ್ಸ್ಟ್ರಾ. ಈಗ ನಾವು ನೋಡಿದ್ವಿ ಹುಡುಗರು ಹೆಂಗೆಲ್ಲ ವರ್ಕ್ ಮಾಡ್ತಾರೆ ಅಂತ. 9 to 6 ಜಾಬು ಪ್ಲಸ್ ಅದ್ರ ಜೊತೆಗೆ ಏನು OT ಓವರ್ ಟೈಮ್ ಮಾಡೋದು, ಇನ್ನು ಸ್ವಲ್ಪ ಅಮೌಂಟ್ ಕೊಡ್ತಾರೆ ಅಂತ. ಇದೆಲ್ಲ ನಿಜವಾಗ್ಲೂ ಹೋಗ್ಬಿಡುತ್ತೆ. ನೀವು ಇನ್ ಕೇಸ್ ಈ ಏಜ್ನಲ್ಲಿ 16ರಿಂದ 25 ವರ್ಷ ಇದೆ ಏಜ್ ಇದೆಯಲ್ಲ, ನನಗಿವಾಗ ಪ್ರೆಸೆಂಟ್ 23 ಕಂಪ್ಲೀಟೆಡು, 24 ರನ್ನಿಂಗು, 25 ವರ್ಷ ಅಂದ್ಕೊಳ್ಳಿ. ಆ 25 ವರ್ಷದೊಳಗಡೆ ನಾವೇನಾದರೂ ಲವ್ ಅಂತೆ ಅದಂತೆ ಜಾಲಿ ಮಾಡೋಕ್ಕೆ ಹೋಗೋದು, ಇದನ್ನೆಲ್ಲ ನೀವು ಫ್ರೆಂಡ್ಸ್ ಜೊತೆ ಓಡಾಡಿ ತೊಂದರೆ ಇಲ್ಲ, ಟ್ರಿಪ್ ಮಾಡಿ ಅದು ತೊಂದರೆ ಇಲ್ಲ. ಬಟ್ ಏನಂದರೆ ಎಲ್ಲ ಒಂದು ಲಿಮಿಟಲ್ಲಿ ಇಟ್ಕೊಬೇಕು. ಬಟ್ ಲವ್ ಅಂತ ನಿಜವಾಗ್ಲೂ ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತೀನಿ. ಹೇಳ್ತಾರೆ ಎಲ್ಲರೂ ಅಷ್ಟೇ, ಏನೋ ಲವ್ ಮ್ಯಾರೇಜ್ ಇಷ್ಟ ಬೆಸ್ಟು ಅರ್ಥ ಮಾಡ್ಕೊತೀವಿ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊತೀವಿ. ಅರೇಂಜ್ ಮ್ಯಾರೇಜ್ ಆಗ್ಬಿಟ್ರೆ ಆ ಥರ ಆಗ್ಬಿಡುತ್ತೆ, ಈ ಥರ ಆಗ್ಬಿಡುತ್ತೆ ಅಂತ ಅದೆಲ್ಲ ಹೇಳೋಕ್ಕಷ್ಟೇ ಮಜಾ ಬಾಯಲ್ಲಿ. ಲವ್ ಎಲ್ಲ ಸತ್ಯವಾಗ್ಲೂ ಮಾಡೋಕ್ಕೆ ಹೋಗ್ಬೇಡಿ. ಒಬ್ರ ಮೇಲೆ ಅಟ್ರಾಕ್ಷನ್ ಕೂಡ, ಕ್ರಶ್ ಎಲ್ಲರಿಗೂ ಆಗುತ್ತೆ, ಅಟ್ರಾಕ್ಷನ್ ಬರುತ್ತೆ. ಅದೆಲ್ಲ ಒಂದು ಲಿಮಿಟಲ್ಲಿ ಇಟ್ಕೊಳ್ಳಿ ಅಷ್ಟೇ. ಏನು ಸಿಗಲ್ಲ ಅದರಿಂದ ನಿಜವಾಗ್ಲೂ. ಕಡೆಗೆ ಲಾಸ್ಟಿಗೆ ಸಿಗೋದು ಬಿಟ್ಟು ಹೋಗ್ತಾ ಇರ್ತಾರೆ. ನೀವು ಪ್ಯೂರ್ ಲವ್ ಮಾಡಿ, ಏನೋ ನನ್ನ ಚಿಕ್ಕ ವಯಸ್ಸಿಂದ ನೀನು ಲವ್ ಮಾಡಿದ್ದೀನಿ ಅಂತ ಪ್ಯೂರ್ ಲವ್ ಮಾಡ್ಕೊಂಡು ಬನ್ನಿ ಒಂದು 10 ವರ್ಷ ಬೇಕಾದರೆ. ನನ್ನ ಫ್ರೆಂಡ್ಸ್ಗೆಲ್ಲ ಆಗಿರೋದು ನನ್ನ ರಿಯಲ್ ಲೈಫಲ್ಲಿ ನಾನು ನೋಡ್ಬಿಟ್ಟು ಲವ್ವೇ ಬೇಡ ಅನ್ಸ್ಬಿಡುತ್ತೆ. ಲವ್ವೇ ಬೇಡ ಅನ್ಸೋದಲ್ಲ, ನಾನು ಲವ್ವೇ ಮಾಡಲ್ಲ ಫಸ್ಟ್ ಆಫ್ ಆಲ್, ಸುಮ್ಮನೆ ರೀ. ಯಾಕೆ ಅಂದರೆ ಅವರೆಲ್ಲ ಫ್ರೆಂಡ್ ಹೋಗೋ ಒಂದು 10-15 ವರ್ಷ ಲವ್ ಮಾಡಿ, ಈಗ ಅವನ ಹತ್ರ ಪಾಪ ಮನಿ ಇಲ್ಲ ಅಂದ್ಬಿಟ್ಟು ಹುಡುಗಿ ಬೇರೆ ಯಾರನ್ನ ಕಟ್ಕೊಂಡ್ಲಿ, ಏನು ಮಾಡೋಕ್ಕಾಗಲ್ಲ. ಇರೋದೇ ಆ ಥರ ಇವಾಗ ಫುಲ್ ಅದೇ ಆಗ್ಬಿಟ್ಟೈತೆ. ಮನಿಯಲ್ಲಿರುತ್ತಾ ಅಲ್ಲಿ ಎಲ್ಲ ಕಡೆ ಓಡ್ತಾ ಇರ್ತಾರೆ, ಅನ್ಕೊತಾರೆ ಮನಿ ಏನೇ ಅಲ್ಲ ಅಂತ. ಮನಿ ಇಲ್ದಿದ್ರೆ ಏನೂ ಇಲ್ಲ, ಸರಿನಾ? ಯಾವೊಬ್ಬ ಮಗ ಮನೆಯಲ್ಲಿ ತಂದೆ ತಾಯಿಯರ ಮನೆ ಸ್ಥಿತಿ, ಓಕೆನಾ, ಮನೆಯ ಸ್ಥಿತಿ, ಮನಸ್ಥಿತಿ, ಅವರ ಮನದ ಸ್ಥಿತಿ, ತಂದೆ ತಾಯಿಯ ಮನದ ಸ್ಥಿತಿ
ಆ್ಯಂಡ್ ಮನಿ ಸ್ಥಿತಿ ಮೂರಿದೆಯಲ್ಲ, ಇದು ಮನಿ ಹಣ ಇದ್ರದ್ದು ಅದನ್ನೆಲ್ಲ ಯಾರು ತಿಳ್ಕೊಂಡು ಅದನ್ನ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಂದು ಇಟ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ತಾನೋ ಅವರು ತಂದೆ ತಾಯಿಗೆ ಯಾವತ್ತೂ ಕೂಡ ಮೋಸ ಮಾಡಲ್ಲ. ಇದು ನನ್ನ ಓನ್ ಒಪಿನಿಯನ್ ಹೇಳ್ತೀನಿ. ಮನಸ್ಥಿತಿ, ಮನಸ್ಥಿತಿ, ಮನಿಸ್ಥಿತಿ ಮೂರು ಕೂಡ ಅರ್ಥ ಮಾಡ್ಕೊಂತಾನೆ ಯಾರು ಒಬ್ಬ ಮಗ ಅವನು ತಂದೆ ತಾಯಿಗೆ ಯಾವತ್ತೂ ಕೂಡ ಮೋಸ ಮಾಡಲ್ಲ. ಸೊ ಇಷ್ಟು ಹೇಳಬಲ್ಲೆ. ನಾನು ಯಾಕೆ ಈ ಮಾತನ್ನ ಇನ್ಸ್ಪೆಕ್ಟರ್ ಹೇಳಿದೆ ಅಂದ್ರೆ, ನಿಜವಾಗ್ಲೂ ಇಲ್ಲಿ ಎಲ್ಲರೂ ಕೂಡ ಏನು ಶ್ರೀಮಂತರೇ ಆಗಿರೋದಿಲ್ಲ, ಎಲ್ರು ಕೂಡ ರಿಚ್ ಆಗಿರೋದಿಲ್ಲ. ಕೆಲವೊಬ್ರು ಇಲ್ಲಿ ಬಡತನದಿಂದ ಬಂದಿರ್ತಾರೆ, ಬಡತನದಲ್ಲಿ ಬೆಳಿತಾ ಇರ್ತೀರಾ, ಓಕೆನಾ. ಒಂದು ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಪ್ರೌಡ್ ಆಗಿ ಇರೋಂಗೆ ಮುಂದೆ ನೀವು ಮಾಡಬೇಕು. ಸೊ ಈ ಲವ್ ಒಂದು ಇದೆಯಲ್ಲ, ಅದನ್ನ ನಿಮ್ಮ ಈ ಸ್ಟೇಜಲ್ಲಿ ನಿಮ್ಮನ್ನು ಹಾಳು ಮಾಡಬಾರ್ದು. ನೀವೇನೋ ಒಂದು ಬೆಳಿಬೇಕು, ಲೈಫಲ್ಲಿ ದುಡ್ಡು ಮಾಡಬೇಕು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು ಅನ್ನೋದೊಂದು ಕಾನ್ಸೆಪ್ಟಲ್ಲಿ ಬೆಳಿತಾ ಇರ್ತೀರ. ಎಲ್ಲ ಹುಡುಗರು ಒಂದೇ ಥರ ಇರ್ತಾರೆ, ಲವ್ವಲ್ಲಿ ಬೀಳ್ತಾರೆ ಅಂತ ನಾನು ಹೇಳಲ್ಲ. ಈ ಲವ್ ಅಟ್ರಾಕ್ಷನ್ ಏನಿದೆಯಲ್ಲ ಅದು ಮಾಡ್ಬಿಡುತ್ತೆ, ಹಾಳು ಮಾಡುತ್ತೆ. ಅದಕ್ಕೋಸ್ಕರ ಆ ಒಂದು ಸ್ಟೇಜಲ್ಲಿ ಏನಿದ್ದೀರಾ, ನಿಜವಾಗ್ಲೂ ನಿಮ್ಮ ತಂದೆ ತಾಯಿನ ಸತ್ಯವಾಗ್ಲೂ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಅದರಿಂದ ಆದಷ್ಟು ದಯವಿಟ್ಟು ಇಗ್ನೋರ್ ಮಾಡಿ. ನೀವು ಎಷ್ಟೇ ಅದು ನಿಮ್ಮನ್ನ ಅಟ್ರಾಕ್ಷನ್ ಬಂದರೂ ಕೂಡ ದಯವಿಟ್ಟು ಅದನ್ನು ಇಗ್ನೋರ್ ಮಾಡಿ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗಿ ಅವರೇ ಇಲ್ಲ ನಾನು ನಿನ್ ತುಂಬ ಇಷ್ಟಪಡ್ತಾ ಇದ್ದೀನಿ, ಹುಡುಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು, ಸರಿ ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ, ಇಲ್ಲ ನೀನು ಬಿಟ್ಟಿರು ನಾನು ಇರೋದೇ ಇಲ್ಲ. ಸೊ ಅವ್ರದ್ದು ಓನ್ ಆಫ್ ಲೈಫ್, ಓಕೆನಾ. ಅವ್ರು ಇರಲಿ ಬಿಡಲಿ, ಯಾಕಂದ್ರೆ ನಾವು ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಅವ್ರು ಹಂಗೆ ಅಂತ ಇದ್ದಾರೆ, ಇಲ್ಲ ಸತ್ತೋಗ್ಬಿಡ್ತೀನಿ, ಈ ಥರ ಪೇಜೇ ನಡೀತಿದೆ. ಸೂಸೈಡ್ ಮಾಡ್ಕೊಂಡು ಸತ್ತಿರೋರು ಇದ್ದಾರೆ. ಅವರ ಒಂದು ಅವಾಗ ಜನ ಅಂತಾರೆ, ಅಯ್ಯೋ ಆ ಹುಡುಗನ ಸಾಯಿಸ್ಬಿಟ್ರು, ಹುಡುಗಿನ ಸಾಯಿಸ್ಬಿಟ್ರು, ಒಪ್ಕೊಳ್ಳಿಲ್ಲ ಹಿಂಗೆ. ನೋಡಿ ಇಲ್ಲಿ ನಾನು ನಿಜವಾಗ್ಲೂ ನೋಡಿದ್ದೀನಿ, ಎಷ್ಟೋ ಜನ ತಲೆನೂ ಕಟ್ಸ್ಕೊಳಲ್ಲ, ಯಾಕಂದ್ರೆ ಅವ್ರ ಲೈಫ್ ಅವ್ರಿಗೆ ಗೊತ್ತಿರುತ್ತೆ, ಇದನ್ನು ಮಾಡಬಾರ್ದು ಅನ್ನೋದು ಒಂದು ತಲೆ ಕುತ್ಕೊಂಡಿರುತ್ತಾರೆ. ಸೊ ಅದಕ್ಕೆ ಅವ್ರು ನೀನು ಕಡೆಯಲ್ಲಷ್ಟಕ್ಕೆ ಬಂದ್ಬಿಟ್ಟು ನಾನು ಸೂಸೈಡ್ ಮಾಡ್ಕೊತೀನಿ ಅಂತ ಹೇಳಿದ್ರು ದಯವಿಟ್ಟು ಅವ್ರು ನಿನ್ನಿಷ್ಟ, ನಿನ್ನ ಲೈಫು ಏನಾದರೂ ಮಾಡ್ಕೊಂಡ್ಬಿಟ್ಟು ಹೇಳ್ಬಿಟ್ಟು ಚೆನ್ನಾಗಿದೆ, ದಯವಿಟ್ಟು ಅದನ್ನೇ ಮಾಡಬೇಕು ಹೊರತು ಇಲ್ಲಪ್ಪ ನಾನು ಲವ್ ಮಾಡ್ತೀನಿ ಆಯಿತು ನೀನು ಸತ್ತೋಗ್ಬೇಡ ಅದೆಲ್ಲ ಯಾವುದಕ್ಕೂ ಲೆಕ್ಕಕ್ಕೆ ಬರೋದಿಲ್ಲ. ಇವತ್ತೇನೋ ಒಪ್ಕೊಂಡ್ಬಿಡ್ತೀವಿ, ಏನೋ ಅವ್ರು ನನ್ನ ಸಿಕ್ಕಾಪಟ್ಟೆ ಲವ್ ಮಾಡ್ತಾವನವನು, ಅವಳು ನನ್ನ ಸಿಕ್ಕಾಪಟ್ಟೆ ಲವ್ ಮಾಡ್ತಾವಳೆ, ಅವಳು ಮೋಸ ಮಾಡಬಾರ್ದು, ಅವಳ ಥರ ಇನ್ಯಾರು ಸಿಗಲ್ಲ ನನಗೆ, ಸಿಗ್ತಾರೆ, ಓಕೆನಾ. ಸಿಗ್ತಾರೆ, ಅದಕ್ಕಿಂತ ಬೆಟರ್ ಇರೋರು ಸಿಗ್ತಾರೆ. ಸಿಕ್ಲಿಲ್ಲ ಅಂದ್ರೆ ಅದಕ್ಕಿಂತ ಬೆಟರ್ ಆಗಿರೋರ್ನು ನಾವು ಮಾಡ್ಕೊಬೋದು, ಓಕೆನಾ. ದುಡ್ಡೇ ಎಲ್ಲ ಅಲ್ಲ ಗೊತ್ತು, ಬಟ್ ದುಡ್ಡು ಇಲ್ದಲ್ಲೇ ಏನೂ ಆಗೋದಿಲ್ವಲ್ಲ ಈ ಕಾಲದಲ್ಲಿ. ಈಗಿರೋ ಪರಿಸ್ಥಿತಿನಲ್ಲಿ ನಾನು ಇವಾಗ ಇಲ್ಲಿಂದ ಮನೆಗೆ ಹೋಗ್ಬೇಕು ಅಂದ್ರೆ ಪೆಟ್ರೋಲ್ ಬೇಕು, ಪೆಟ್ರೋಲ್ಗೆ ದುಡ್ಡು ಬೇಕು, ಓಕೆನಾ. ನಾಳೆ ಒಂದು ದಿವಸ ಒಂದು ಹುಡುಗಿನ ಲವ್ ಮಾಡ್ತಿದ್ದೀನಿ ಅಂದರೆ ಅವಳಿಗೆ 10 ರೂಪಾಯಿ ಕೊಡ್ಸಕ್ಕಾದ್ರೆ ನನ್ನ ಹತ್ರ ದುಡ್ಡು ಇರಬೇಕಲ್ಲ. ಹೆಂಗೆ ಅಂದ್ರೆ ಈ ಕಾಲದಲ್ಲಿ ಜೊತೆಲಿ ಇರ್ತಾರೆ ಅನ್ಕೊಳ್ಳಿ, ಏನಾದ್ರು ಒಂದು ಕೇಳೋದು ಬೇಡ, ನಮ್ಮ ಮನ್ಸಿಗೆ ಬರುತ್ತೆ ಅವ್ರಿಗೆ ಅದನ್ನ ಕೊಡಿಸ್ಬೇಕು, ಓಕೆನಾ. ನಾನು ಲವ್ ಮಾಡ್ತಾ ಇದ್ದೀನಿ, ಹುಡುಗಿನ ಚೆನ್ನಾಗಿ ನೋಡ್ಕೊಬೇಕು, ಆ ಬರೋಂಥ ಮೈಂಡು ಫ್ಯಾಮಿಲಿ ಮೇಲೆ ಯಾಕೆ ಬರಲ್ಲ ಅಂತ ನಾನು ಕೇಳೋದು. ಈಗ ಅಪ್ಪ ಅಮ್ಮ ಇವರೇನು ನಿನ್ನೆ ಮೊನ್ನೆ ಬಂದಿರ್ತಾರೆ, ಅಪ್ಪ ಅಮ್ಮ 20-22 ವರ್ಷದಿಂದ ಸಾಕಿರ್ತಾರೆ, ಅವ್ರು ಎಷ್ಟು ಕಷ್ಟ ಬಿದ್ದಿರ್ತಾರೆ, ಅದನ್ನೆಲ್ಲ ದಯವಿಟ್ಟು ತಲೆಗೆ ತಗೊಳ್ಳಿ, ಓಕೆನಾ. ಅದ್ರ ಮುಂದೆ ಇದು ಯಾವುದೂ ಅಲ್ಲ. ಅವ್ರು ನಿಮಗೋಸ್ಕರ ಎಷ್ಟೋ ದಿವಸ ಊಟನೂ ಮಾಡಿರಲ್ಲ, ಎಷ್ಟೋ ಕಷ್ಟ ಬಿದ್ದು ಫೀಸ್ ಕಟ್ಟಕ್ಕಾಗಿರ್ಬೋದು, ನೀವು ಓದಬೇಕಾದ್ರೆ ಈ ಸ್ಟೇಜಿಗೆ ಬರೋಕ್ಕೆ ಅವ್ರ ಕಾರಣ ಹೊರತು ಇವ್ರಂತೂ ಕಾರಣ ಅಲ್ಲ. ಸೊ ಏನಾದರೂ ಸೂಸೈಡ್ ಮಾಡ್ಕೊಂಡು ಸಾಯ್ತೀನಿ ಅಂದರೆ ಅವ್ರ ವಿಷಯದಲ್ಲಿ ತಲೆ ಕೆಡ್ಸ್ಕೊಂಡು ಮಾಡ್ಕೊಂಡು ಸಾಯಿ, ನಾನು ನಿಜ ಬೇಡ ಅನ್ನಲ್ಲ. ಬಟ್ ಇವ್ರ ವಿಷಯಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಸಾಯಿ ಅಂಥದ್ದು ಅದರಲ್ಲಿ ಏನು ಅರ್ಥ ಇದೆ ಅನ್ನೋದು ನನಗೆ ಲಿಟ್ರಲಿ ಗೊತ್ತಾಗ್ತಾ ಇಲ್ಲ. ಅವ್ಳು ಲವ್ ಮಾಡಲಿಲ್ಲ, ಅವ್ನು ಲವ್ ಮಾಡಲಿಲ್ಲ ಅಂತ ಹೋಗೋದಂತೆ, ಸೂಸೈಡ್ ಮಾಡ್ಕೊಳ್ಳೋದಂತೆ, ಕೈ ಗಿಳ್ಕೊಳ್ಳೋದಂತೆ, ಎಣ್ಣೆ ಕುಡಿಯೋದಂತೆ, ಡ್ರಿಂಕ್ಸ್ ಮಾಡಿ ಚೆನ್ನಾಗಿ ಚಟ ಮಾಡ್ಕೊಳ್ಳೋದಂತೆ. ನಾನು ಕಣ್ಣಾರೆ ನೋಡಿದ್ದೀನಿ, ಅದಕ್ಕೋಸ್ಕರ ಹೇಳೋದು. ಚಟ ಏನು ಸಿಗುತ್ತೆ ಹೇಳಿ, ಕಣ್ಣಾರೆ ನೋಡ್ಬಿಟ್ಟಿದ್ದೀನಿ. ಮನೆ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಲ್ಲ. ಫಸ್ಟ್ ಆಫ್ ಆಲ್ ಅವಳು ಬಿಟ್ಬಿಟ್ಲು, ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ, ನನ್ನ ಒಪ್ಕೊಳ್ಳಿಲ್ಲ, ಬ್ರೇಕಪ್ ಆಗೋಯ್ತು. ಗೈಸ್ ಅವ್ರು ಹೋದವ್ರು ಚೆನ್ನಾಗೇ ಇರ್ತಾರೆ ಇನ್ನೊಬ್ರ ಜೊತೆ, ನೀವು ಯಾಕೆ ಅಳಗ್ಬೇಕು ಹೇಳಿ. ಎಷ್ಟು ಜನ 1000 ಜನ ಬಂದು ಹೇಳಿದ್ರು ಆಗ ನಾನು ಮಾಡೋದು ಅಂದರೆ ಯಾರು ಏನು ಮಾಡೋಕ್ಕಾಗಲ್ಲ, ಓಕೆನಾ. ನಿಮ್ಗೆ ಅಷ್ಟು ಯಾವಾಗ ಅಂದರೆ ಇದೆಲ್ಲ ಟೈಮ್ ಹೋಗ್ಬಿಡುತ್ತೆ. 25 ವರ್ಷ 30 ವರ್ಷ ಹಿಂಗೆ ಮಾಡ್ಕೊಂಡಿರ್ತೀರ, ಅದು ಹೋಗ್ಬಿಡುತ್ತೆ. ಒನ್ಸಪಾನೆ ಟೈಮು ಜವಾಬ್ದಾರಿ ಅನ್ನೋದು ಎಲ್ಲಿ ಗಂಟ ನಿಮ್ಮ ಕೈಗೆ ಬರೋವರೆಗೂ ನೀವು ತಗೊಳ್ಳೋದೇ ಇಲ್ಲ, ಅದನ್ನ ಆದಾಗ ಅದೇ ಬರೋವರೆಗೂ ಅವಾಗ ಗೊತ್ತಾಗುತ್ತೆ, ನನ್ನ ಲೈಫ್ನ ಹಾಳು ಮಾಡ್ಕೊಂಬಿಟ್ಟೆ ಗೈಸ್, ನನ್ನ ಲೈಫ್ ಹಾಳು ಮಾಡ್ಕೊಂಡೆ ನಾನು.
ಎಲ್ಲೋ ಮಾರ್ಬಿಟ್ಟೆ ಅಂದಿರೋರು ಇದ್ದಾರೆ, ನನ್ನ ಕಣ್ಣಾರೆ ನಾನೇ ನೋಡಿದ್ದೀನಿ. ನಿನ್ನ ಥರ ನನಗೆ ಅಂತ ನಾನೇ ಸರಿ ಅಂತ ನಾನು ಹೇಳ್ಕೊಳಕ್ ಹೋಗಲ್ಲ. ನಾನು ಇದನ್ನು ಮಾಡಿಲ್ಲ, ಓಕೆನಾ. ಲವ್ ಅಂತ ಹಿಂದೆ ಬೀಳೋದಾಗ್ಲಿ, ಹೋಗಿ ಅವರು ಒಪ್ಕೊಳ್ಳಿಲ್ಲ. ನಾನು ಪ್ರಪೋಸ್ ಮಾಡಿದ್ದೀನಿ, ನಾನು ಇಲ್ಲ ಅಂತ ಇವತ್ತಿಗೂ ಹೇಳಲ್ಲ, ಓಕೆನಾ. ಮಾಡಿದ್ದೀನಿ, ಕ್ರಶ್ ಆಗಿದೆ, ಮಾಡಿದ್ದೀನಿ. ಇಲ್ಲ ಅವ್ರು ಆಗಲ್ಲ ಅಂದಮೇಲೆ ನನ್ನ ಪಾಡಿ ನಾನು ಸುಮ್ಮನೆ ಇದ್ಬಿಡ್ತೀನಿ. ಅವ್ರು ಹಿಂದೆ ಬೀಳೋದಾಗ್ಲಿ ಮತ್ತೊಂದಾಗಲಿ ನಾನು ಯಾವುದೂ ಕೂಡ ಮಾಡೋಕ್ಕೆ ಹೋಗಿಲ್ಲ ಗೈಸ್ ಇಲ್ಲಿವರೆಗೂ. ಯಾಕಂದರೆ ಅದು ನಾನು ಮಾಡೋದು ಇಲ್ಲ. ಯಾಕಂದ್ರೆ ನನಗೆ ಬೇಕಿರೋದು ನಮ್ಮ ಪೇರೆಂಟ್ಸು ಪ್ರೌಡ್ ಫೀಲ್ ಮಾಡ್ಬೇಕು ಅವ್ರನ್ನ, ಓಕೆನಾ. ಅವ್ರಿಗೆ ಗೌರವ ಆ್ಯಂಡ್ ಅವ್ರಿಗೆ ರೆಸ್ಪೆಕ್ಟು. ಅವ್ರ ಮುಂದೆ ಇವ್ರೇನು ಅಲ್ಲ. ನನಗೆ ಯೋಚನೆ ಇರಲಿಲ್ಲ, ನಾನು ಚೆನ್ನಾಗಿ ಲೈಫಲ್ಲಿ ದುಡ್ದು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಂಗೆ ಮನೇಲಿ ಒಂದು ಹೆಣ್ಣು ನೋಡಿ ಮದುವೆ ಮಾಡ್ತಾರೆ. ನನಗೆ ಓಕೆ, ಅವ್ರು ಯಾವ ಥರ ಹೆಣ್ಣಾದ್ರೂ ನೋಡ್ಬಿಟ್ಟು ಮದುವೆ ಬರಲಿ, ಐ ಆಮ್ ರೆಡಿ. ಯಾಕಂದ್ರೆ ಯೋಚನೆ ಮಾಡಿ ಚಿಂತನೆನ ಮಾಡಿಬಿಟ್ಟೆ ಮಾಡಿರ್ತಾರೆ ಅವರು, ನನ್ನ ಮಗನಿಗೆ ಹುಡುಗಿ ಸೂಟ್ ಆಗ್ತಾಳ ಇಲ್ವೋ ಅಂತ. ಅವ್ರು ಅನ್ಸರ್ಸ್ಕೊಂಡು ಹೋಗ್ಲಿ, ನಾವೇ ಅನ್ಸರ್ಸ್ಕೊಂಡು ಹೋಗ್ಬಿಡೋದು, ಇನ್ನೇನು ಮಾಡೋಕ್ಕಾಗುತ್ತೆ. ಈಗ ತಂದೆ ತಾಯಿ ಬೇಕು ಅಂದರೆ, ಪೇರೆಂಟ್ಸ್ ಬೇಕು ಅಂದರೆ ಎಲ್ಲ ಹೇಳಿ ಇಡಲೇಬೇಕು. ನಮ್ಮ ಲೈಫ್ ಚೆನ್ನಾಗಿರ್ಬೇಕು ಅಂದರೆ ಹೇಳಿ ಇಡಲೇಬೇಕು. ನನ್ನ ಫೋಕಸ್ ಇರೋದು ಇದ್ರ ಮೇಲೆ. ಅದಕ್ಕೋಸ್ಕರ ನಾನು ಈ ಟೈಮ್ ಏನಿದೆ, ನಾನು ಯೋಚನೆ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಈ ಪರ್ಸನ್ ನನ್ನ ಲೈಫಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತಲೇ ಯೋಚನೆ ಮಾಡಿದ್ದೀನಿ. ಅಟ್ ದ ಟೈಮ್ ಆಫ್ ಅವ್ರ ಜೊತೆ ಮಾತಾಡಿದ್ದು ಸ್ವಲ್ಪ ಟೈಮ್ಸ್ ಕಳೆದಾದ್ಮೇಲೂ ಕೂಡ ಇದು ಯಾಕೋ ನಮ್ಗೆ ಸರಿ ಹೋಗಲ್ಲ ಅಂತ ಅನಿಸಿದೆ ನಿಜವಾಗ್ಲೂ. ಅದರಲ್ಲೇ ಏನು ಮುಚ್ಕೊಳ್ಳೋದು ಅಂಥದ್ದು ಏನಿಲ್ಲ ಇದರಲ್ಲಿ. ಕೆಲವೊಬ್ರು ಮುಚ್ಕೊಂತಿರ್ತಾರೆ, ಹೇಳಲ್ಲ. ಅದರಿಂದ ನನಗೇನು ಡಿಫ್ರೆನ್ಸ್ ಆಗಲ್ಲ ಹೇಳ್ಬಿಡೋದ್ರಿಂದ. ಸೊ ಅದಕ್ಕೆ ನಿಮಗೂ ಹೇಳೋದು, ಈ ಟೈಮ್ ಏನಿದೆ ನಿಮ್ಮ ಒಂದು 15 to 25 ಇಯರ್ಸ್ ಇದರಿಂದ ಎಲ್ಲ ಸ್ವಲ್ಪ ದೂರ ಇದ್ದು ನಿಮ್ಮ ಲೈಫ್ನ ಬೆಟರ್ ಮಾಡ್ಕೊಳ್ಳಿ. ನಾಲೆಡ್ಜ್ ಬಗ್ಗೆ ಫೋಕಸ್ ಮಾಡಿ. ಸ್ಕಿಲ್ಸು ನೀವು ಎಜುಕೇಷನ್ ಮಾಡಿ, ಅದ್ರ ಜೊತೆಗೆ ಸ್ಕಿಲ್ಸ್ನ ಕಲ್ತ್ಕೊಳ್ಳೋಕೆ ಸಿಕ್ಕಾಪಟ್ಟೆ ಟ್ರೈ ಮಾಡಿ. ಈಗೇನೈತಿ ಪ್ರತಿಯೊಂದ್ರ ಬಗ್ಗೆನೂ ಯೂಟ್ಯೂಬಲ್ಲಿ ಎಲ್ಲ ಥರದ ಬಗ್ಗೆನೂ ವಿಡಿಯೋ ಸಿಗುತ್ತೆ. ನಾಲೆಡ್ಜು ಎಲ್ಲ ಥರದ ನಾಲೆಡ್ಜು ಯೂಟ್ಯೂಬಲ್ಲಿ ಸಿಗುತ್ತೆ. ಪ್ರತಿಯೊಂದ್ರು ಏನು ಎಜುಕೇಷನ್ ಬೇಕಾಗಿರೋದ್ರಿಂದ ಹಿಡಿದು, ನಮ್ಮ ಸ್ಕೂಲಲ್ಲಿ ಏನೋ ಟೀಚರ್ ಕರೆಕ್ಟಾಗಿ ಇದು ಮಾಡ್ತಾಯಿಲ್ಲ, ರೆಸ್ಪಾನ್ಸ್ ಮಾಡ್ತಾಯಿಲ್ಲ, ಹೇಳ್ಕೊಡ್ತಾ ಇಲ್ಲ ಅಂಥದ್ದೆಲ್ಲ ಯೂಟ್ಯೂಬಲ್ಲಿ ಸಿಗುತ್ತೆ. ಅದರಿಂದ ಹಿಡಿದು ಒಂದು ಚಿಕ್ಕದ್ರಿಂದ ಹಿಡಿದು ದೊಡ್ಡದ್ರವರೆಗೂ ಸಿಗುತ್ತೆ. ಒಬ್ರನ್ನ ಉದ್ಧಾರ ಮಾಡೋದ್ರಿಂದ ಒಬ್ರಿಗೆ ಹಾಳು ಮಾಡೋದ್ರಿಂದನೂ ಸಿಗುತ್ತೆ. ಎಲ್ಲ ಥರದ್ದು ಯೂಟ್ಯೂಬಲ್ಲಿ ಸಿಗುತ್ತೆ. ಇವಾಗ ಯೂಟ್ಯೂಬ್ ಅಂತಂದೇ ಅಲ್ಲ, ಸಿಕ್ಕಾಪಟ್ಟೆ ಟೆಕ್ನಾಲಜಿ ಮುಂದೆ ಹೋಗಿದೆ. ಅದು ಇದು ಎಲ್ಲದ್ರ ಬಗ್ಗೆನೂ ಸಿಗುತ್ತೆ. ಸೊ ಕಲ್ತ್ಕೊಂಡು ಅದ್ರ ಬಗ್ಗೆ ಫೋಕಸ್ ಮಾಡಿ ಹೊರತು ಈ ಬೇಡದಲ್ಲಿದೆಲ್ಲ ಯಾವುದೂ ಬರಲ್ಲ ನಿಮ್ಮ ಜೀವನಕ್ಕೆ. ಸುಮ್ಮನೆ ಲೈಫ್ ಹಾಳು ಮಾಡ್ಕೊಳ್ಳೋ ಬದಲು ಯಾಕೆ ದುಡ್ಡು ಮಾಡೋದ್ರ ಮೇಲೆ ಗಮನ ಕೊಡಿ ಆ್ಯಂಡ್ ಪೇರೆಂಟ್ಸ್ನ ಪ್ರೌಡ್ ಫೀಲ್ ಮಾಡಿ. ಆವಾಗ ಇದೆಲ್ಲನೂ ಅವರವರೇ ಬರ್ತಾರೆ. ಊರಲ್ಲಿ ಹಳ್ಳಿ ಕಡೆ ಇರೋರು 4 ಜನ ನೋಡಿ ಆಡ್ಕೊಳ್ಳೋಂಗಾಗಲಿ. ಆ್ಯಂಡ್ ನಿಮ್ಮಪ್ಪ ನಿಮ್ಮ ಅಮ್ಮನ ಬಗ್ಗೆ ಬ್ಯಾಡಾಗಿ ಮಾತಾಡೋಂಗೆ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಅದನ್ನು ತಡ್ಕೊಳ್ಳೋಷ್ಟು ಶಕ್ತಿ ಅವ್ರಿಗಿರೋದಿಲ್ಲ. ಏನಕ್ಕೆ ಹಿಂಗೆ ಹೇಳ್ತೀನಿ ಅಂದರೆ, ಅವರು ಕಷ್ಟ ಬಿದ್ದು ಸಾಕಿರ್ತಾರೆ ಹೊರತು ಯಾಕೆ ತಲೆ ಹೊಡೆದು ತೊಗೊಂಬಂದು ದುಡ್ಡು ನಿಮಗೆ ಸ್ಕೂಲ್ಗಾಗಲಿ ಮತ್ತೊಂದಾಗಲಿ ಇನ್ವೆಸ್ಟ್ ಮಾಡಿರೋದಿಲ್ಲ. ಅಲ್ಲಿ ಏನೋ ನಮ್ಮ ಮಕ್ಕಳು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತಲೇ ಕಷ್ಟ ಬಿದ್ದಿರ್ತಾರೆ. ನಮ್ಮ ಮನೇಲಿ ಕೂಡ ಇದೆ, ನಾನು ಕೂಡ. ಸೊ ಇವಾಗ ಅದಕ್ಕೆ ಸ್ವಲ್ಪ ಎಫರ್ಟ್ಸ್ ಹಾಕಿ ನನ್ನ ಗೋಲ್ ಎಲ್ಲ ಡ್ರೀಮ್ಸ್ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡ್ತಾಯಿದ್ದೀನಿ ಹೊರತು ನೋ ಲವ್. ಯಾರನ್ನೂ ಜಾಸ್ತಿ ನಂಬಕ್ಕೆ ಹೋಗ್ಬಾರ್ದು ಕಾಲದಲ್ಲಿ. ನಮ್ಮ ಓನ್ ಎಫರ್ಟ್ಸ್ ಹಾಕಿ ನಮಗೇನು ಅನಿಸುತ್ತೋ ಅದ್ರ ಮೇಲೆ ಮಾಡಬೇಕೆ ಹೊರತು ಮತ್ತೊಬ್ರು ಅದೇ ಹೇಳಿದ್ರು ನೀನು ಇದು ಮಾಡಿಬಿಡು, ಆ ಕೆಲಸಕ್ಕೆ ಸೇರ್ಕೊಂಬಿಡು, ಇಷ್ಟು ಸಂಬಳ ಕೊಟ್ಬಿಡ್ತಾರೆ. ಫಸ್ಟ್ ನೀವು ಥಿಂಕ್ ಮಾಡಿ ಅವ್ರು ಹೇಳಿದಾಗ ಅದನ್ನು ಮಾಡಿದ್ರೆ ನಿಮ್ಮ ಲೈಫ್ ಸೆಟ್ಲ್ ಆಗುತ್ತಾ? ನೀವು ಬೀಳ್ತಾರ ಕಷ್ಟಕ್ಕೆ ಅದು ವರ್ತಾ ಅಂತ ಥಿಂಕ್ ಮಾಡಿ. ಸೊ ಓಕೆ ಆದರೆ ಮೂವ್ ಆನ್ ಆಗಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕೀ ಎಲ್ಲಿಟ್ಟೆ ಕಡೆಯಲ್ಲಿರಬೇಕು ನೋಡೋದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶುಭರಾತ್ರಿ, ಗುಡ್ ನೈಟ್. ಸಿಗುವ ನಾಳೆಯ ದಿನಚರಿಯಲ್ಲಿ. ಬಾಯ್ ಬಾಯ್.